ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಮತ್ತೊಮ್ಮೆ ಈ ಸಂಚಿಕೆಯ ಮೂಲಕ ನಿಮ್ಮನ್ನು ಸಂಧಿಸುವುದರಲ್ಲಿ ಬಹಳ ಸಂತೋಷ. ಅನೇಕ ಸಂಭವಗಳನ್ನು ನೀವು ನೋಡುತ್ತಲೇ ಇರುತ್ತೀರಾ, ನ್ಯೂಸ್ ನೋಡುತ್ತಲೇ ಇರುತ್ತೀರಾ. ಲೋಕದ ಎಲ್ಲ ನ್ಯೂಸ್ಗಳು ಕೂಡ ನಿಮ್ಮ ಕೈಯಲ್ಲಿ ಬಂದು ಸೇರುತ್ತಾ ಇದೆ. ಆದರೆ ಈಗ ಯಾವುದು ದೇವರ ವಾಕ್ಯದ ಪ್ರಕಾರವಾಗಿ ನಡೆಯುತ್ತಾ ಇದೆ, ಯಾವ ಪ್ರವಾದನೆಗಳು ನೆರವೇರುತ್ತಾ ಇದೆ, ಪರಿಶೀಲಿಸಿ ಅದನ್ನು ಮಾತ್ರ ಕೊಡುವಂಥದ್ದನ್ನೇ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಸೇವೆಯಾಗಿ ಮಾಡುತ್ತಾ ಇದ್ದೇವೆ. ಬನ್ನಿ ನಾವು ಇವತ್ತಿನ ಸಂಚಿಕೆಗೆ ಹೋಗೋಣ. ಮೊದಲನೆಯದಾಗಿ ಆಸ್ ಯೂಶುವಲ್ ಯಾವಾಗಲೂ ನೋಡುವ ಹಾಗೆ ಇಸ್ರಾಯೇಲ್ ಹಾಗೂ ಇರಾನ್ನ ಈ ವಾರ್ ಕಾನ್ಫ್ಲಿಕ್ಟ್ ಅನ್ನೇ ನೋಡಲಿದ್ದೇವೆ. ಈಗ ನಡುವೆ ಸಮಾಧಾನ ಸೀಸ್ವೇರ್ ಬರುವ ಹಾಗೆ ಇತ್ತು, ಅದು ಒಂದು ಪಕ್ಕ ಹೋಗ್ತಾ ಇತ್ತು. ಅಂದರೆ ಅಮೆರಿಕದ ಉಪಾಧ್ಯಕ್ಷ ವ್ಯಾನ್ಸ್ ಅವರು ಮಾತಾಡುತ್ತಾ ಇದ್ದರು, ಅವರು ಒಂದು ಕಡೆ ಮಾತಾಡುತ್ತಾ ಇದ್ದಾರೆ, ಆದ್ರೆ ಇನ್ನೊಂದು ಕಡೆ ಅದಕ್ಕೆಲ್ಲ ಆಪೋಸಿಟ್ ಆಗಿ ಇನ್ನೊಂದು ದೊಡ್ಡ ಯುದ್ಧ ನಡೆಯುತ್ತಾ ಇದೆ. ಅಂದರೆ ನಾರ್ದರ್ನ್ ಇಸ್ರಾಯೇಲ್ ಸೈಡ್ ಅಲ್ಲಿ ಲೆಬನಾನ್ ತಾಕಿದೆ, ಲೆಬನಾನ್ ಇಸ್ರಾಯೇಲ್ ಅನ್ನು ತಾಕಿದೆ. ಇನ್ನು ಅಲ್ಲಿ ನಿಲ್ಲುವ ಹಾಗೆ ಕಾಣುತ್ತಿಲ್ಲ, ಆದರೆ ಅವರು ಸೀಸ್ ಫೈರ್ ಮಾತುಕತೆಯನ್ನು ನಡೆಸುತ್ತಿದ್ದಾರೆ. ಇನ್ನೊಂದು ಕಡೆ ಇರಾನ್ ವರ್ಲ್ಡ್ ವಾರ್ ಬರುತ್ತದೆ, ಇದಕ್ಕೂ ಮೇಲೆ ವೈಲೇಟ್ ಮಾಡಿದ್ರೆ ವರ್ಲ್ಡ್ ವಾರ್ ಬರುತ್ತದೆ, ಸೀಸ್ ಫೈರ್ ಎಂಬುದಾಗಿ ಹೇಳಿ 2 ಫಾರಿನ್ ಹಡಗುಗಳನ್ನು ಅವರು ವಶಪಡಿಸಿಕೊಂಡಿದ್ದಾರೆ. ಅದಕ್ಕೆ ಅವರು ಏನು ಕಾರಣ ಹೇಳುತ್ತಾರೆ ಎಂಬುದಾಗಿ ನೋಡುವುದಾದರೆ ಸ್ಟ್ರೈಟ್ ಆಫ್ ಹಾರ್ಮಸ್, ಆ ಜಲಸಂಧಿಯಲ್ಲಿ ಅವರು ಇಲ್ಲಿಗಲ್ ಆಗಿ ಕ್ರಾಸ್ ಮಾಡುವುದಕ್ಕೆ ಪ್ರಯತ್ನ ಮಾಡುದು ಅಂತ ಹೇಳುತ್ತಾರೆ. ಆದರೆ ಆ ದೇಶದ ಅಧ್ಯಕ್ಷರು ಏನು ಹೇಳುತ್ತಾರೆ ಅಂದ್ರೆ, ಇಲ್ಲ, ನಾವೆಲ್ಲವೂ ಕೂಡ ರೂಲ್ಸ್ ಪ್ರಕಾರ ಮಾಡಿದ್ವಿ ಅನ್ನುತ್ತಾರೆ. ಅಂದರೆ ಅವರು 2 ಹಡಗುಗಳನ್ನು ವಶಪಡಿಸಿಕೊಂಡಿದ್ದಾರೆ, ಒಂದನ್ನು ತಾಕಿದ್ದಾರೆ, ಮೂರನೆಯದಾಗಿ ಒಂದನ್ನು ತಾಕಿದ್ದಾರೆ. ಇದು ಇನ್ನೂ ಆತಂಕವನ್ನು ಉಂಟು ಮಾಡಿದೆ. ಸೊ ಇಸ್ರೇಲ್ ಹಾಗೂ ಇರಾನ್ ವಾರ್ ಇನ್ನು ಮುಂದಿನ ಹಂತದಲ್ಲಿ ದೊಡ್ಡ ಲೆವೆಲ್ ಅಲ್ಲೇ ಆ ವಾರ್ ತಲುಪುತ್ತಾ ಇದೆ ಎಂಬುದಾಗಿ ನಾವು ನೋಡುತ್ತಿದ್ದೇವೆ. ಇದು ಮೊದಲನೇದಾಗಿ ವಾರ್ಗೆ ಸಂಬಂಧಪಟ್ಟಂತಹ ವಿಷಯ. ಆದರೆ ಇದರಿಂದ ಉಂಟಾಗುವಂತಹ ಸೈಡ್ ಎಫೆಕ್ಟ್ ಎಂಬುದಾಗಿ ನಾವು ಹೇಳುತ್ತೇವೆ ಅಲ್ವಾ, ಪ್ರಧಾನವಾಗಿ ವಾರ್ನ ಸೈಡ್ ಎಫೆಕ್ಟ್ ಕೂಡ ಹೇಳಬಾರದು, ಮೈನ್ ಎಫೆಕ್ಟ್ ಏನೆಂಬುದಾಗಿ ಕೇಳುವುದಾದ್ರೆ ಆಯಿಲ್ ಪ್ರೈಸ್ ಹೈಕ್, ಅಂದರೆ ಕಚ್ಚಾ ತೈಲದ ಬೆಲೆ ಏರಿಕೆಯಾಗಿದೆ. ಹೆಚ್ಚು ಕಮ್ಮಿ $102 ಒಂದು ಬ್ಯಾರೆಲ್ ಆಗಿದೆ. ಅಷ್ಟರ ಮಟ್ಟಿಗೆ ಬೆಲೆ ಏರಿಕೆಯಾಗಿದೆ. ಮುಂಚೆ 93, 94, 95 ಇತ್ತು. ಈ 2-3 ತಿಂಗಳಲ್ಲಿ ಇಷ್ಟು ಹೆಚ್ಚಾಗಿದೆ. ಸಮೀಪದಲ್ಲೂ ಕೂಡ ಇಂಡಿಯಾದಲ್ಲಿ ಇರುವಂತಹ ಈ ಆಯಿಲ್ ಆರ್ಗನೈಸೇಷನ್ಸ್ ಅವರು ಏನ್ ಹೇಳಿದ್ದಾರೆ ಅಂದ್ರೆ, ನಷ್ಟ ಮಾಡಿಕೊಂಡು ಕೊಡುತ್ತಾ ಇದೆ, ಒಂದು 2-3 ತಿಂಗಳಿಂದ ನಷ್ಟದಲ್ಲಿ ಹೋಗುತ್ತಾ ಇದೆ. ಬೆಲೆ ಏರಿಕೆಯಾಗಿ ಬೇರೆ ಮಾರ್ಗವೇ ಇಲ್ಲದೆ ಇರುವಂತಹ ಪರಿಸ್ಥಿತಿಯಲ್ಲಿದೆ. ಆದರೂ ಕೂಡ ನಾವು ಅದನ್ನು ಕೊಡುತ್ತಾ ಇದ್ದೇವೆ, ಬೆಲೆ ಏರಿಸದೇ ಇದ್ದೇವೆ ಎಂಬುದಾಗಿ ಹೇಳುತ್ತಾ ಇದ್ದಾರೆ. ಇದು ಎಲ್ಲಿ ಹೋಗಿ ಮುಗಿಯುತ್ತದೆ ಗೊತ್ತಿಲ್ಲ. ಇದರ ಇನ್ನೊಂದು ಸೈಡ್ ಎಫೆಕ್ಟ್ ಆಗಿ ಈಗ ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ಅವರು ಏನ್ ಹೇಳಿದ್ದಾರೆ ಎಂಬುದಾಗಿ ನೋಡುವುದಾದರೆ, ಯುರೋಪ್ ಪ್ರಾಂತ್ಯದಲ್ಲಿ ಇನ್ನೂ ಕೇವಲ 6 ವಾರಕ್ಕೆ ಬೇಕಾದಷ್ಟು ಮಾತ್ರ ಫ್ಲೈಟ್ಗೆ ಬೇಕಾದ ಜೆಟ್ ಫ್ಯೂಯಲ್ ಇದೆ ಎಂಬುದಾಗಿ ಹೇಳಿದ್ದಾರೆ. ಆ 6 ವಾರದಷ್ಟರಲ್ಲಿ ಸಮಸ್ಯೆ ಸಾಲ್ವ್ ಆದ್ರೇನೆ ಇದು ಮುಂದಿನ ಹಂತಕ್ಕೆ ಹೋಗುತ್ತದೆ. ಇಲ್ಲದೇ ಇದ್ದ ಪಕ್ಷದಲ್ಲಿ 6 ವಾರದಷ್ಟರಲ್ಲಿ ಎಲ್ಲಾ ವಿಮಾನ ಸೇವೆ ನಿಲ್ಲಿಸಲ್ಪಡುತ್ತದೆ ಎಂಬುದಾಗಿ ಹೇಳಿ ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿನ ಡೈರೆಕ್ಟರ್ ಹೇಳಿದ್ದಾರೆ. ಹಾಗಾದ್ರೆ ಯೋಚನೆ ಮಾಡಿ ನೋಡಿ, ಆಯಿಲ್ ಸಮಸ್ಯೆ, ಇಲ್ಲಿ ಉಂಟಾಗುತ್ತಾ ಇರುವಂತಹ ಆಯಿಲ್ ಸಮಸ್ಯೆ ಲೋಕದ ಸಮಸ್ಯೆಯಾಗಿ ಮಾರ್ಪಟ್ಟಿದೆ. ಸೊ ಇದು ಇರಾನ್ ಹಾಗೂ ಇಸ್ರಾಯೇಲ್ನ ವಾರ್ ಅಪ್ಡೇಟ್. AHK 38-39 ಅಧ್ಯಾಯಗಳನ್ನು ಮರೆಯಬಾರದು. ಆ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿರುವಂತಹ ಪ್ರವಾದನೆಗಳ ನೆರವೇರುವಿಕೆಯ ಕಡೆಗೆ ಎಲ್ಲಾ ಸಂಭವಗಳು ಕೂಡ ನಡೆಯುತ್ತಾ ಇದೆ. ಇಸ್ರಾಯೇಲ್ನ 40 ಪ್ರತಿನಿಧಿಗಳನ್ನು ರಷ್ಯಾದೊಳಗೆ ಹೋಗುವುದಕ್ಕೆ ತಡೆ ಹಿಡಿಯಲಾಗಿದೆ. ರಷ್ಯಾ ಏರ್ಪೋರ್ಟ್ ಇಂದ ಪುನಃ ಅವರನ್ನು ಇಸ್ರಾಯೇಲ್ಗೆ ತಿರುಗಿ ಕಳುಹಿಸಲಾಗಿದೆ. ಹೆಚ್ಚು ಕಮ್ಮಿ 5 ಗಂಟೆಗಳ ಕಾಲ ಅವರನ್ನು ಪರೀಕ್ಷಿಸಿ ಅವರಿಗೆ ಕೇಳಲ್ಪಟ್ಟಂತ ಮುಖ್ಯವಾದ ಪ್ರಶ್ನೆಗಳು: ಇಸ್ರಾಯೇಲ್ನ ಸೈನ್ಯಕ್ಕೂ ಸಂಬಂಧವಿದೆಯಾ, ಇರಾನ್ ಕುರಿತಾಗಿ ಅವರ ಅಭಿಪ್ರಾಯಗಳು, ಅದರೊಂದಿಗೆ ಅವರ ಪರ್ಸನಲ್ ಬಿಲಾಂಗಿಂಗ್ಸ್, ಸೆಲ್ ಫೋನ್ ಅಂತಹ ವಸ್ತುಗಳನ್ನು ಅವರು ಎಲ್ಲವನ್ನು ಚೆಕ್ ಮಾಡಿದ್ದಾರೆ. ಚೆಕ್ ಮಾಡಿ ಅವರು ಹೇಳಿದ್ದೇನೆಂದರೆ, ಇರಾನ್ನ ವಿರೋಧಿಗಳು ರಷ್ಯಾದ ವಿರೋಧಿಗಳು ಎಂಬುದಾಗಿ ಅವರು ಹೇಳಿದ್ದಾರೆ. ಇದು ರಷ್ಯಾ ಹಾಗೂ ಇರಾನ್ಗೆ ಇರುವಂತಹ ಸಂಬಂಧವನ್ನು ಇಸ್ರಾಯೇಲ್ ಅನ್ನು ವಿರೋಧಿಸುತ್ತಾ ಇದ್ದೇವೆ ಎಂಬುದಾಗಿ ಮೊದಲನೇ ಬಾರಿ ಬಹಿರಂಗವಾಗಿ ವ್ಯಕ್ತಪಡಿಸಿದ್ದಾರೆ. ಅದನ್ನು ಸ್ವೀಕರಿಸುವುದಕ್ಕೆ ಆಗಲ್ಲ ಅಂತ ಇಸ್ರೇಲ್ ಹೇಳಿದರೂ ಕೂಡ AHK 38ರಲ್ಲಿ ಹೇಳಲ್ಪಟ್ಟಿರುವ ಪ್ರಕಾರ ರಷ್ಯಾ ಹಾಗೂ ಇಸ್ರೇಲ್ ನೇರವಾಗಿ ಕಾದಾಡಲಿದೆ. ಇದರ ಇನ್ನೊಂದು ಮುಖ್ಯವಾದ ವಿಷಯವನ್ನು ನಾವು ನೋಡೋಣ. ಇದರ ಎಫೆಕ್ಟ್ ಆಗಿ ಏನೆಂಬುದಾಗಿ ನೋಡುವುದಾದರೆ ಕ್ಷಾಮಗಳು. ದೇವರು ಹೇಳಿದಂತಹ ಗುರುತುಗಳಲ್ಲಿ ಒಂದು ಕ್ಷಾಮ. ಈಗಾಗಲೇ ಎಲ್ಲದರ ಬೆಲೆ ಏರಿಕೆ ಆಗುತ್ತಲೇ ಇದೆ. ಅನೇಕ ದೇಶಗಳಲ್ಲಿ ಬಂದು ಪೆಟ್ರೋಲ್ ಹಾಗೂ ಡೀಸೆಲ್ ಇಲ್ಲ. ಅಷ್ಟು ಮಾತ್ರವಲ್ಲದೆ ಗ್ಯಾಸ್ ಹಾಗೂ LPG ಕೊರತೆ ಉಂಟಾಗಿದೆ. ಇದೆಲ್ಲ ಬರದೇ ಇರುವುದರಿಂದ ಫರ್ಟಿಲೈಸರ್ಸ್ ಅಂದರೆ ವ್ಯವಸಾಯಕ್ಕೆ ಬೇಕಾದಂತ ಗೊಬ್ಬರಗಳು ಎಲ್ಲವೂ ಕೂಡ ಬಾಧಿಸಲ್ಪಟ್ಟಿದೆ ಎಂದು ಹೇಳುತ್ತಿದ್ದಾರೆ. ಇದೆಲ್ಲವನ್ನು ಮೀರಿ ಈಗ ಕ್ಷಾಮ ಉಚ್ಚಘಟ್ಟಕ್ಕೆ ತಲುಪಿದೆ. ಸ್ವೀಡನ್ ದೇಶದಲ್ಲಿ ಇದನ್ನು ಒಂದು ಪ್ರಾರ್ಥನಾ ಮನವಿಯಾಗಿ ತೆಗೆದುಕೊಳ್ಳಿರಿ. ನಾವು ಶ್ರೀಲಂಕಾಗಾಗಿ ಪ್ರಾರ್ಥಿಸಿದ್ದೇವೆ, ಇರಾನ್ಗಾಗಿ ಪ್ರಾರ್ಥಿಸಿದ್ದೇವೆ, ಅದೇ ರೀತಿ ಸ್ವೀಡನ್ ದೇಶಕ್ಕೂ ಪ್ರಾರ್ಥಿಸಬೇಕು. ಆ ದೇಶದಲ್ಲಿ ನೋಡುವುದಾದ್ರೆ ಹೆಚ್ಚು ಕಮ್ಮಿ 8 ಕೋಟಿ ಜನ ಅಟ್ಟೆ ಅಲ್ಲಿ. ಇಷ್ಟು ದೊಡ್ಡ ಕ್ಷಾಮವನ್ನು ಇಲ್ಲಿಯವರೆಗೂ ಲೋಕ ಕಂಡಿದ್ದೇ ಇಲ್ಲ ಎಂದು ಹೇಳುತ್ತಿದ್ದಾರೆ. ಅಟ್ಟೆ ಅಲ್ಲಿ 8 ಕೋಟಿ ಜನರು ಬಹಳ ದೊಡ್ಡ ಘೋರ ಬರಗಾಲವನ್ನು ಸಂಧಿಸುವಂತಹ ಒಂದು ಹಂತವನ್ನು ತಲುಪಿದ್ದಾರೆ. ಸೊ
ಇದು ಇನ್ನೂ ಕೂಡ ಉಚ್ಚಘಟ್ಟಕ್ಕೆ ತಲುಪುತ್ತಾ ಇದೆ. ಇವರಿಗೆ ಏನು ಮಾಡಬೇಕೆಂಬುದಾಗಿ ಯಾರಿಗೂ ಕೂಡ ಗೊತ್ತಾಗುತ್ತಿಲ್ಲ. ಯಾಕಂದ್ರೆ ಶ್ರೀಮಂತ ದೇಶಗಳು ಯುದ್ಧದಲ್ಲಿ ಬ್ಯುಸಿಯಾಗಿದೆ, ಆಯುಧಗಳನ್ನು ತೆಗೆದುಕೊಳ್ಳುವುದು ಮಾರುವುದರಲ್ಲಿ. ನಾವು ಈಗಾಗಲೇ ಹೇಳಿದ್ದೆ, ಒಂದು ಸಮೀಕ್ಷೆ ಕೂಡ ಹೇಳುತ್ತದೆ, ಯುದ್ಧದಲ್ಲಿ ಆಯುಧಗಳಿಗೆ ಖರ್ಚು ಮಾಡುವಂತದರಲ್ಲಿ 30% ಹಣ ಕೊಟ್ಟರೆ ಸಾಕು, ಲೋಕದ ಎಲ್ಲಾ ಜನರಿಗೂ ಆಹಾರ ಕೊಡಬಹುದು, ಅಷ್ಟರ ಮಟ್ಟಿಗೆ ಹಣ ಯೂಸ್ ಮಾಡುತ್ತಿದ್ದಾರೆ. ಅದು ಈಗ ನೋಡುವುದಾದ್ರೆ ಎಲ್ಲಾ ದೇಶಗಳು ಕೂಡ ಆಯುಧಗಳನ್ನು ಖರೀದಿಸುವುದರಲ್ಲಿ ಹಣ ವೆಚ್ಚ ಮಾಡುತ್ತಿದ್ದಾರೆ. ಯುದ್ಧ ವಿಮಾನಗಳನ್ನು, ಆಯುಧಗಳನ್ನು ಇವೆಲ್ಲವುಗಳನ್ನು ಖರೀದಿಸುವುದರಿಂದ ಆದ್ದರಿಂದ ಒಂದು ಕಡೆ ಇವರನ್ನು ಕಾನ್ಸಂಟ್ರೇಟ್ ಮಾಡುವುದಕ್ಕೆ ಅವರಿಗೆ ಸಮಯವಿಲ್ಲ. ಆದರೆ ಆ ದೇಶ ಕ್ಷಾಮದಲ್ಲಿ ಉಚ್ಚಘಟ್ಟ ತಲುಪಿದೆ. ಅನೇಕ ದೇಶಗಳಲ್ಲಿ ಬೆಲೆ ಏರಿಕೆ ಹೇಳಲಿಕ್ಕಾಗದೆಷ್ಟರ ಮಟ್ಟಿಗೆ ಆಗಿದೆ. ದಯವಿಟ್ಟು ಸ್ವೀಡನ್ ದೇಶಕ್ಕಾಗಿ ಪ್ರಾರ್ಥಿಸಿರಿ, ಅದು ಬಹಳ ಮುಖ್ಯವಾದ ಕಾರ್ಯಗಳಾಗಿದೆ. ಇದನ್ನು ದಾಟಿ ಅನೇಕ ಪ್ರಕೃತಿ ವಿನಾಶನಗಳು ಕಳೆದ ವಾರದಲ್ಲಿ ನಡೆದಿದೆ. ಅದನ್ನು ಮಾತ್ರ ಹೇಳಿ ನಾನು ಒಂದು ಸಂಚಿಕೆಯನ್ನು ಮುಗಿಸಲು ಬಯಸುತ್ತೇನೆ. ಮೊದಲನೆಯದಾಗಿ ಈ ಒಂದು ಪ್ರಕೃತಿ ನಾಶನಗಳಲ್ಲಿ ಯೇಸು ಹೇಳಿದಂತದ್ದೇ. ಮೊದಲನೆಯದಾಗಿ ಭೂಕಂಪ. ಅದರಲ್ಲಿ ಈಗ ನೋಡುವುದಾದ್ರೆ ಜಪಾನ್ ಅಲ್ಲಿ 7.4 ಮ್ಯಾಗ್ನಿಟ್ಯೂಡ್ ಅನ್ನು ದಾಟಿದೆ. ಸುನಾಮಿ ಅಲರ್ಟ್ ಎಲ್ಲವನ್ನು ಕೊಟ್ಟಿದ್ದಾರೆ. ಆ ಸ್ಥಳ ಕದಲಿದ್ದನ್ನು, ಆ ಭೂಕಂಪದ ವಿಡಿಯೋಸ್ ಅನ್ನು ನೋಡುವುದಾದ್ರೆ ನಮ್ಮ ಹೃದಯ ಕದಲುತ್ತದೆ, ಅಷ್ಟರ ಮಟ್ಟಿಗೆ ಇದೆ. ಆ ಜಪಾನ್ ದೇಶದಲ್ಲಿ ನೋಡುವುದಾದರೆ ಜನರು ಅದಕ್ಕೆ ಪಳಗಿದ್ದಾರೆ. ಆ ಪ್ರಾಂತದಲ್ಲಿ ಭೂಕಂಪ, ಸುನಾಮಿಯನ್ನು ಆ ಜನರು ಅಧಿಕ ಪಕ್ಷದಲ್ಲಿ ನೋಡಿದ್ದಾರೆ. ಅದನ್ನೆಲ್ಲ ಮೀರಿ ಆ ದೇಶ ಇಷ್ಟರ ಮಟ್ಟಿಗೆ ಬೆಳವಣಿಗೆ ಆಗಿದೆ. ಅದು ಇನ್ನೊಂದು. ಆದರೆ ಈಗ ದೊಡ್ಡ ಭೂಕಂಪ ಉಂಟಾಗಿದೆ. ಅವರು ಈಗಾಗಲೇ ಹೇಳಿದ್ದಾರೆ 3 ಲಕ್ಷ ಜನ ಬಾಧಿಸಲ್ಪಡುವಷ್ಟರ ಮಟ್ಟಿಗೆ ಒಂದು ಭೂಕಂಪ ಸಂಭವಿಸುತ್ತದೆ ಎಂದು. ಅದಕ್ಕೆ ನೇರವಾಗಿ ಈಗ ಹೋಗುತ್ತಾ ಇದು ಮೊದಲನೇದಾಗಿ. ಎರಡನೇದಾಗಿ ಮಲೇಷ್ಯಾದಲ್ಲಿ ಸಬಾ ಎನ್ನುವಂತ ಪ್ರಾಂತದಲ್ಲಿ ದೊಡ್ಡ ಕಾಡ್ಗಿಚ್ಚು. ಹೆಚ್ಚು ಕಮ್ಮಿ 9,000 ಜನರು ಅದರಿಂದ ಬಾಧಿಸಲ್ಪಟ್ಟು ಅವರನ್ನು ಸ್ಥಳಾಂತರಿಸಿದ್ದಾರೆ. ಇದಕ್ಕೆ ಏನು ಕಾರಣ ಅಂದ್ರೆ ಅಲ್ಲಿ ಏನೋ ಒಂದು ಅಗ್ನಿ ಅವಘಡ ಸಂಭವಿಸಿದೆ ಎಂಬುದಾಗಿ ಆ ರೀತಿ ತೆಗೆದುಕೊಳ್ಳುವುದಕ್ಕೆ ಆಗಲ್ಲ. ಅವರು ಅದಕ್ಕೆ ಅಂದ್ರೆ ಋತು ಬದಲಾವಣೆ. ಇದನ್ನು ಒಂದು 20 ವರ್ಷಗಳಿಂದ ನಾವು ಕೇಳುತ್ತಾ ಇದ್ದೇವೆ. ಸಮ್ಮರ್ ಬಂದಾಗ ಅಂದ್ರೆ ಬೇಸಿಗೆ ಬಂದಾಗ ಅನೇಕ ದೇಶಗಳಲ್ಲಿ ಏನು ಉಂಟಾಗುತ್ತದೆ ಅಂದ್ರೆ ಉಷ್ಣತೆಯು ವಿಪರೀತವಾಗಿ ಹೆಚ್ಚಾಗಿ ಇರುತ್ತದೆ. ಇನ್ನೊಂದು ಕಡೆ ನೋಡುವುದಾದ್ರೆ ಅನೇಕ ದೇಶಗಳಲ್ಲಿ ಪ್ರವಾಹ ಉಂಟಾಗುತ್ತಿದೆ. ಈ ಋತು ಬದಲಾವಣೆ ನೋಡುವುದಾದರೆ ಒಂದು ಕಡೆ ಬರಗಾಲವನ್ನು, ಇನ್ನೊಂದು ಕಡೆ ಈ ಪ್ರವಾಹವನ್ನು ಉಂಟು ಮಾಡುವಂತದ್ದಾಗಿ ಇರುತ್ತದೆ. ಮಲೇಷ್ಯಾದಲ್ಲಿ ನೋಡುವುದಾದ್ರೆ ಈ ಕಾಡ್ಗಿಚ್ಚು ಉಂಟಾಗುವುದಕ್ಕಿಂತ ಮುಂಚೆ ಅವರ ಉಷ್ಣತೆಯ ಲೆವೆಲ್ ನೋಡುವುದಾದರೆ 38ರಿಂದ 40 ಡಿಗ್ರಿ ಹೋಗಿದೆ. ಈಗ ಕಾಡೆಲ್ಲವೂ ಕೂಡ ಬೆಂಕಿಗೆ ಆಹುತವಾಗಿದೆ. ಅದರಿಂದ ಉಂಟಾಗುವಂತ ಅಗ್ನಿ ಅವಘಡಗಳು, ಅದರಿಂದ ಉಂಟಾಗುವಂತ ವಿಪತ್ತುಗಳು. ಸಮುದ್ರ ತೀರದಲ್ಲಿದ್ದಂತ 9,000 ಜನರನ್ನು ಸ್ಥಳಾಂತರಿಸಿದ್ದಾರೆ. ಇದು ಎಲ್ನಿನೋದ ಒಂದು ಭಾಗ. ಇನ್ನೊಂದು ಕಡೆ ನೋಡುವುದಾದ್ರೆ ಆಸ್ಟ್ರೇಲಿಯಾ, ಆಫ್ರಿಕಾ, ಇಂಡಿಯಾದಂತ ದೇಶಗಳಲ್ಲಿ ಈ ಸಮ್ಮರ್ ಇನ್ನು ಬಹಳ ಘೋರವಾಗಿರುತ್ತದೆ ಎಂಬುದಾಗಿ ಹೇಳಿದ್ದಾರೆ. ಅಂದರೆ ಈಗಾಗಲೇ ನಮಗೆ ಉಷ್ಣತೆಯ ಮಟ್ಟ ಜಾಸ್ತಿ ಆಗಿದೆ, ಗ್ಲೋಬಲ್ ವಾರ್ಮಿಂಗ್ ಇನ್ಕ್ರೀಸ್ ಆಗುತ್ತಾ ಇದೆ. ಈ ವಾರ ಆರಂಭಿಸುವುದಕ್ಕಿಂತ ಮುಂಚೆ ಬಹಳ ಒಂದು ಮೋಸಕರವಾಗಿತ್ತು. ಆದರೆ ಈ ವಾರ ಆರಂಭವಾದ ನಂತರ ಉಷ್ಣತೆ ಎಷ್ಟರ ಮಟ್ಟಿಗೆ ತಲುಪಿದೆ ಎಂಬುದಾಗಿ ಗೊತ್ತಿಲ್ಲ. ಯುದ್ಧ ಎಲ್ಲ ಮುಗಿದ ನಂತರವಾಗಿ ಅದನ್ನು ಹೇಳುತ್ತಾರೆ. ನೀವು ಈಗ ನೋಡುವುದಾದರೆ ಈ ಉಷ್ಣತೆಯ ಮಟ್ಟ ಆಸ್ಟ್ರೇಲಿಯಾ ಹಾಗೂ ಇಂಡಿಯಾ ದೇಶದಲ್ಲಿ, ಆಫ್ರಿಕಾದಂತ ಪ್ರಾಂತ್ಯದಲ್ಲಿ ಅಧಿಕವಾಗಿರುತ್ತದೆ ಎಂಬುದಾಗಿ ಹೇಳುತ್ತಿದ್ದಾರೆ. ಊಟಿ ಕುರಿತಾಗಿ ಮಾತನಾಡುತ್ತಾ ಇರುವಾಗ ಅದರಲ್ಲಿ ಒಂದು ನ್ಯೂಸ್ ಅನ್ನು ತೋರಿಸಿದ್ರು. ಊಟಿ ಪ್ರಾಂತದಲ್ಲಿ ಮಾತ್ರವೇ ಈ ಒಂದು ಸಮ್ಮರ್ದಲ್ಲಿ 27-28 ಡಿಗ್ರಿಯನ್ನು ತಲುಪಿದೆ. ಏಪ್ರಿಲ್ ತಿಂಗಳಲ್ಲಿ, ಮೇ ತಿಂಗಳಲ್ಲಿ ಹೇಗಿರುತ್ತದೆ ಅಂತ ಗೊತ್ತಿಲ್ಲ, ಅಷ್ಟರ ಮಟ್ಟಿಗೆ ತಲುಪಿದೆ. ಈಗಾಗಲೇ ಊಟಿ ಪ್ರಾಂತದಲ್ಲಿ ಇತಿಹಾಸದಲ್ಲಿ ಇಲ್ಲದೇ ಇರುವಷ್ಟರ ಮಟ್ಟಿಗೆ 29 ಡಿಗ್ರಿ ತಲುಪಿದೆ ಎಂದು ಇಲ್ಲದೇ ಇರುವಷ್ಟರ ಮಟ್ಟಿಗೆ ಈಗ ಆ ಒಂದು ಹಂತ ತಲುಪಿದೆ ಎಂದು ಹೇಳುತ್ತಿದ್ದಾರೆ. ಇಂಡಿಯಾದಲ್ಲಿ ಎಲ್ಲಾ ಪ್ರಾಂತ್ಯಗಳಲ್ಲೂ ಕೂಡ ಉಷ್ಣತೆ ಜಾಸ್ತಿ ಆಗುತ್ತಾ ಇದೆ. ಇದೇ ಸಮಯದಲ್ಲಿ US ನಂತಹ ಪ್ರಾಂತ್ಯಗಳಲ್ಲಿ, ಮಿಡಿಲ್ ಈಸ್ಟ್, ವೆಸ್ಟರ್ನ್ ಕಂಟ್ರೀಸ್ಗಳಲ್ಲಿ ದೊಡ್ಡ ಮಟ್ಟಿಗೆ ಪ್ರವಾಹ ಎಲ್ಲಿನೋ ಅಲ್ಲೂ ಕೂಡ ಬರುತ್ತದೆ ಎಂಬುದಾಗಿ ಹೇಳುತ್ತಿದ್ದಾರೆ. ಸೊ ಲೋಕಾದ್ಯಂತ ಬಹಳ ಘೋರವಾಗಿ ಈ ಎಲ್ಲಿನೋ ಮೂಲಕವಾಗಿ ಸಮ್ಮರ್ನಲ್ಲಿ ಇದು ಲಾಂಗ್ ಸಮ್ಮರ್ ಆಗಿರುತ್ತದೆ ಎಂಬುದಾಗಿ ಹೇಳುತ್ತಿದ್ದಾರೆ. ಅಂದ್ರೆ ಈ ಉಷ್ಣತೆಯು ಕೂಡಲೇ ಇದು ಕೊನೆಗೊಳ್ಳುವುದಿಲ್ಲ, ಇದು ದೀರ್ಘಕಾಲವಾಗಿರುತ್ತದೆ ಎಂಬುದಾಗಿ ಹೇಳುತ್ತಿದ್ದಾರೆ. ಈ ವರ್ಷ ಬಹಳ ಘೋರವಾಗಿರುತ್ತದೆ ಎಂಬುದಾಗಿ ಹೇಳುತ್ತಿದ್ದಾರೆ. ಸೊ ಅದಕ್ಕಾಗಿ ಕೂಡ ನೀವು ಪ್ರಾರ್ಥನೆ ಮಾಡಿಕೊಳ್ಳಿ, ಸುರಕ್ಷಿತವಾಗಿರಿ. ಅನೇಕ ಮುನ್ಸೂಚನೆಗಳನ್ನು ಕೊಟ್ಟಿದ್ದಾರೆ ಈ ಒಂದು ಕಾಲಘಟ್ಟದಲ್ಲಿ ಹೇಗಿರಬೇಕೆಂಬುದಾಗಿ, ಅದನ್ನು ಕೂಡ ಫಾಲೋ ಮಾಡಿರಿ. ಇದೆಲ್ಲವನ್ನು ಮೀರಿ ದೇವರ ಕರುಣೆ, ದಯೆ, ಕೃಪೆ ಮಾತ್ರವೇ ಇದೆಲ್ಲದರಿಂದ ನಮ್ಮನ್ನು ಕಾಪಾಡುತ್ತದೆ. ಸೊ ನಾವೆಲ್ಲ ಪ್ರಾರ್ಥನೆ ಮಾಡೋಣ. ಲೋಕ ನಾನು ಈಗಾಗಲೇ ಹೇಳಿದ ರೀತಿಯಲ್ಲಿ ಅನ್ಸ್ಟೇಬಲ್ ಕಂಡೀಷನ್ ಇದೆ. ಕ್ಲೈಮೆಟಿಕ್ ಕಂಡೀಷನ್ ಆಗಿರಲಿ, ಒಂದು ಕಡೆ ವಾರ ಆಗಿರಲಿ, ಇನ್ನೊಂದು ಕಡೆ ಬರಗಾಲವಾಗಿರಲಿ, ಇನ್ನೊಂದು ಕಡೆ ಜನಕ್ಕೆ ವಿರೋಧವಾಗಿ ಜನರಾಗಿರಲಿ, ರಾಜಕೀಯ ಕಾರ್ಯಗಳಾಗಿರಲಿ, ಲೋಕಾದ್ಯಂತ ಲೋಕವು ಒಂದು ತತ್ತರಿಸುವಂತಹ ಪರಿಸ್ಥಿತಿಯಲ್ಲಿ ಇದೆ. ಇದೆಲ್ಲವೂ ಕೂಡ ಸಂಭವಿಸುತ್ತದೆ ಎಂಬುದಾಗಿ ದೇವರು ಮುಂಚಿತವಾಗಿ ಹೇಳಿದ್ದಾರೆ. ಮನುಷ್ಯನು ಇದರಲ್ಲಿ ಬಳಲಿ ಹೋಗುತ್ತಾನೆ ಎಂಬುದಾಗಿ ದೇವರು ಹೇಳಿದ್ದಾರೆ. ನಾವು ಆ ಹಂತದಲ್ಲೇ ಇದ್ದೇವೆ. ಇದೆಲ್ಲ ನಡೆಯುವಾಗ ದೇವರ ಬರೋಣ ಸಂಭವಿಸುತ್ತದೆ ಎಂಬುದಾಗಿ ವಾಕ್ಯ ಹೇಳುತ್ತದೆ. ಇವೆಲ್ಲ ಸಂಭವಿಸುವುದಕ್ಕೆ ತೊಡಗುವಾಗ ನಿಮ್ಮ ವಿಮೋಚನೆ ಸಮೀಪದಲ್ಲಿದೆ ಎಂಬುದಾಗಿ ದೇವರು ಲೋಕದಲ್ಲಿ ಹೇಳುತ್ತಾರೆ. ಸೊ ಅದಕ್ಕನುಸಾರ ಅತಿ ಶೀಘ್ರವಾಗಿ ದೇವರು ಮಧ್ಯಾಕಾಶದಲ್ಲಿ ಬರಲಿದ್ದಾರೆ. ನಾವು ಅವರನ್ನು ಸಂಧಿಸಲಿದ್ದೇವೆ. ಇದು ಅದಕ್ಕೆ ಗುರುತುಗಳಾಗಿ ಕಾಣಲ್ಪಡುತ್ತಿದೆ. ಕರ್ತನ ಚಿತ್ತವಾದರೆ, ದೇವರ ಬರೋಣ ತಡವಾದರೆ ಇನ್ನೊಂದು ಸಂಚಿಕೆ ನಿಮ್ಮನ್ನು ಸಂಧಿಸುತ್ತೇವೆ. ಗಾಡ್ ಬ್ಲೆಸ್ ಯು.